ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಾಲಿನಿ ಶಾರ್ಟ್ ಫ್ರೆಂಡ್ಲಿಯಿಂದ. ಸೊ ಇವತ್ತು ನಾನೊಂದು ಹೊಸ ಕತೆ ನೋಡಿದೆ. ಏನು ಆ ಕತೆ ಅಂತಂದರೆ ಒಂಟಿ ಅಂತ ಹೇಳಿ ಕನ್ನಡ ಶಾರ್ಟ್ ಮೂವಿ. ಇದನ್ನು ನಿರ್ದೇಶನ ಮಾಡಿರೋದಂತಂದರೆ ಪ್ರಕಾಶ್ ಹಾಸನ್ ಅಂತೇಳಿ. ಈ ಕತೆ ಏನು ಅಂತಂದರೆ ಒಬ್ಬ ಮನುಷ್ಯ ಹುಟ್ತಾನೂ ಒಂಟಿಯಾಗೆ ಹುಟ್ತಾನೆ, ಸಾಯ್ಬೇಕಂದಾಗಲೂ ಒಂಟಿಯಾಗೆ ಸಾಯ್ತಾನೆ. ಇದನ್ನು ನಿರ್ದೇಶಕರು ಮೀನ್ಸ್ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸೊ ಏನು ಈ ಕತೆ ಅಂತಂದರೆ ಒಂದು ಇರುವೆ ಮತ್ತು ಒಬ್ಬ ಮನುಷ್ಯ ಇವರಿಬ್ಬರ ನಡುವೆ ಇರೋ ರಿಲೇಷನ್ಶಿಪ್ನ ಇಲ್ಲಿ ತೊಗೊಂಬಂದಿದ್ದಾರೆ. ಏನಂತಂದರೆ ಒಬ್ಬ ಮನುಷ್ಯ ಹುಚ್ಚಾಗಿ ರೋಡೆಲ್ಲ ತಿರುಗಾಡಿ, ಸೊ ಅಲ್ಲಿಂದ ಯಾರು ಊಟ ಕೊಡ್ತಾರೆ ಏನು ಆ ಥರ ತೊಗೊಂಡು ತಿಂತಿರೋ ಅವನು ಮನುಷ್ಯ ಒಬ್ಬ. ಅವನಿಗೆ ಒಂದು ಇರುವೆ ಪರಿಚಯ ಆಗುತ್ತೆ. ಇರುವೆ ಪರಿಚಯ ಆದಾಗ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಒಂದ್ಸಲ ಏನಾಗುತ್ತೆ, ಇರುವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡಾಗ ಇದನ್ನು ಮನುಷ್ಯ ಏನು ಅಂದ್ಕೊಳ್ತಾನೆ, ಎಲ್ಲರೂ ಹುಟ್ತಾ ಒಂದು ದಿವಸ ಒಂಟಿಯಾಗೆ ಹುಟ್ತಾರೆ, ಸಾಯ್ಬೇಕಾದಾಗಲೂ ಒಂಟಿಯಾಗೆ ಸಾಯ್ತಾರೆ. ಸೊ ಅಂತ ಹೇಳಿಕೊಂಡೇ ಅವನು ತೀರ್ಕೊಳ್ತಾನೆ. ಇದು ಈ ಕಥೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಿರ್ದೇಶಕರು. ಸೊ ಕತೆ ನೋಡಬೇಕು ಅಂತಂದರೆ ಚೆನ್ನಾಗಿದೆ. ಆದರೆ ಏನು ಇಲ್ಲೊಂದು ಮೈನಸ್ ಪಾಯಿಂಟ್ ಏನಂತಂದರೆ ಈ ಕತೆಗೆ ಹೀರೋಯಿನ್ ಅವಶ್ಯಕತೆ ಇರಲಿಲ್ಲ, ಬಟ್ ಹೀರೋಯಿನ್ನ ತೊಗೊಂಬಂದಿದ್ದಾರೆ. ಹೀರೋಯಿನ್ದು ಅಷ್ಟೇನು ರೋಲ್ ಇಲ್ಲ, ಬಟ್ ಅವರು ಕೊಟ್ಟಿರೋ ಒಂದು ಪಾತ್ರನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ಓವರಾಲ್ ಕತೆ ಚೆನ್ನಾಗಿದೆ. ಸೊ ನೀವು ನೋಡಿ ಕತೆಗೆ ಅದು ಮಾಡಿ ಸಪೋರ್ಟ್ ಮಾಡಿ. ಶಾರ್ಟ್ ಮೂವೀಸ್ನ ನೋಡಬೇಕು ಅಂತಂದರೆ www.shortfunly.com ಅಂತ ಹೇಳಿ ಅಲ್ಲಿ ಲಾಗಿನ್ ಮಾಡಿ. ನಿಮಗೆ ಯಾವ ಶಾರ್ಟ್ ಮೂವೀಸ್ ಎಲ್ಲ ನಿಮಗೆ ಅದರಲ್ಲೇ ಸಿಗುತ್ತೆ. ನಾನು ಇಲ್ಲಿ ಕೆಳಗಡೆ ಒಂದು ಲಿಂಕ್ ಕೊಡ್ತೀನಿ. ಈ ಲಿಂಕ್ನ ನೀವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ಕತೆಗಳನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು.